ನಮಸ್ತೆ. ನಾನು ನಿಮ್ಮ ಶರಣ್. ಸೊ, ಇವತ್ತು ನಮ್ಮ ಫ್ಯಾಮಿಲಿಯಲ್ಲಿ ಒಬ್ರದ್ದು ಅಮೌಂಟ್ ಕಟ್ ಆಯ್ತು. ಅದು ಹೇಗೆ ಕಟ್ ಆಯ್ತಪ್ಪ ಅಂತಂದ್ರೆ ಅವ್ರಿಗೆ ಗೊತ್ತಿಲ್ಲ. ಸೊ, ₹499 ಅವ್ರ ಅಕೌಂಟಿಂದ ಕಟ್ ಆಗಿದೆ. ಅದು ಹೇಗೆ ಕಟ್ ಆಯ್ತು ಅಂತ ಅವ್ರಿಗೆ ಕೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಹೋಗ್ಬಿಟ್ಟು ಫೋನ್‌ಪೇಲಿ ಚೆಕ್ ಮಾಡಿದಾಗ ಗೊತ್ತಾಗಿದ್ದು. ಅವ್ರೇನು ಮಾಡಿದಾರಪ್ಪ ಅಂತಂದ್ರೆ ಮುಂಚೆ ಆಟೋ ಪೇ ಆನ್ ಮಾಡಿದ್ದಾರೆ. ಆದರೆ ಅವ್ರಿಗೆ ಆಟೋ ಪೇ ಆನ್ ಮಾಡಿರೋದು ಅವ್ರಿಗೆ ನೆನಪಿಲ್ಲ. ಸೊ, ಆ ಕಾರಣದಿಂದ ಏನಾಗಿದೆಪ್ಪ ಅಂತಂದ್ರೆ ಅವ್ರ ಅಕೌಂಟಿಂದ ಅಮೌಂಟ್ ಕಟ್ ಆಗಿದೆ. ಸೊ, ಇದೇ ಥರದಲ್ಲಿ ನೀವು ಏನಾದರೂ ಮುಂಚೆ ಆಟೋ ಪೇ ಆನ್ ಮಾಡಿರ್ತೀರೋ ಇಲ್ವೋ ಅಂತ ಒಂದ್ಸಲ ಏನು ಮಾಡಿ ಅಂತಂದ್ರೆ ಚೆಕ್ ಮಾಡಬೇಕಪ್ಪ ಅಂತಂದ್ರೆ ಜಸ್ಟ್ ಗೂಗಲಲ್ಲಿ ಹೋಗ್ಬಿಟ್ಟು ಈ ಮೇಲ್ಗಡೆ ಕಾಣ್ತಾ ಇರೋ ಲಿಂಕ್‌ನ ಏನು ಮಾಡಿ ಜಸ್ಟ್ ಸರ್ಚ್‌ನ ಮಾಡಿದಾಗ ಈ ಥರ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಆ ವೆಬ್ ಪೇಜ್ ಓಪನ್ ಮಾಡಿದಾಗ ನೀವೇನು ಮಾಡಿಯಪ್ಪ ಅಂತಂದ್ರೆ ಜಸ್ಟ್ ನಿಮ್ಮ ನಂಬರ್‌ನ ಕೊಟ್ಟು ಎಂಟರ್ ಮಾಡಿ. ಜಸ್ಟ್ ಒಂದು ಕ್ಯಾಪ್ಚಾ ಕೇಳುತ್ತೆ ಎಂಟರ್ ಮಾಡಿಬಿಟ್ಟು ಕಂಟಿನ್ಯೂ ಅಂತ ಕೊಡಿ. ನೆಕ್ಸ್ಟ್ ಬಂದ್ಬಿಟ್ಟು ನೀವು ಯಾವ ನಂಬರ್‌ನ ಎಂಟರ್ ಮಾಡಿರ್ತೀರಲ್ಲ ಆ ನಂಬರ್‌ಗೆ ಒಂದು ಒ.ಟಿ.ಪಿ ಬರುತ್ತೆ. ಆ ಒ.ಟಿ.ಪಿ ಏನು ಮಾಡಿಯಪ್ಪ ಅಂದ್ರೆ ಜಸ್ಟ್ ನೀವೇನು ಮಾಡಿ ಆ ಒ.ಟಿ.ಪಿನ ಎಂಟರ್ ಮಾಡಿಬಿಟ್ಟು ಜಸ್ಟ್ ನೀವೇನು ಮಾಡಿಯಪ್ಪ ಅಂತಂದ್ರೆ ಕಂಟಿನ್ಯೂ ಅಂತ ಕೊಟ್ಟರೆ ನೀವು ಮುಂಚೆ ಏನಾದರೂ ಆಟೋ ಪೇನ ಆನ್ ಮಾಡಿದಿರೋ ಇಲ್ವೋ ಅಥವಾ ಗೂಗಲ್ ಪೇಲಿ ಆಗಿರ್ಬೋದು, ಫೋನ್‌ಪೇಲಿ ಆಗಿರ್ಬೋದು, ಯಾವುದಾದ್ರೂ ಯು.ಪಿ.ಐ ಆ್ಯಪಲ್ಲಿ ಆಗಿರ್ಬೋದು, ಇದೇ ಥರದ ನೀವೇನಾದರೂ ಮುಂಚೆ ಆನ್ ಮಾಡಿದರೆ ಇದರಲ್ಲಿ ಎಲ್ಲ ಶೋ ಆಗ್ತಾ ಹೋಗುತ್ತೆ. ಸೊ, ನೀವು ಇಂಟ್ರೆಸ್ಟೆಡ್ ಇದ್ದರೆ ಅದನ್ನು ಪಾಸ್ ಕೂಡ ಮಾಡ್ಬೋದು. ಇಲ್ಲಪ್ಪ ಅಂತಂದ್ರೆ ನಾನು ಅದನ್ನು ಏನು ಮಾಡ್ತೀನಿ ಅಂತ ಸಂಪೂರ್ಣವಾಗಿ ಕ್ಯಾನ್ಸಲ್ ಕೂಡ ಮಾಡ್ಬೋದು. ಸೊ, ನಿಮಗೆ ಇಂಟ್ರೆಸ್ಟೆಡ್ ಆಗಿದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಈ ಥರದ ಪ್ರಾಬ್ಲಮ್‌ನ ಫೇಸ್ ಮಾಡ್ತಿದ್ರೆ ಜಸ್ಟ್ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ, ಅವರಿಗೂ ಕೂಡ ಈ ಥರದ ಪ್ರಾಬ್ಲಮ್‌ನ ಫೇಸ್ ಮಾಡ್ತಾ ಇರ್ಬೋದು. ಸೊ, ಅದಕ್ಕಾಗಿ ಥ್ಯಾಂಕ್ ಯು ಸೊ